ಅಳವಡಿಸಲಾಗುವ ಮೋಟಾರ್ ಸ್ಟಾರ್ಟರ್ನ ವೈಶಿಷ್ಟ್ಯತೆಗಳ ಕುರಿತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಕಾಶಿಪುರ ಗ್ರಾಮದ ಇಂಜಿನಿಯರಿಂಗ್ ಪದವೀಧರ ಧನಂಜಯ ಎಲ್ ಅವರ ಸಂದರ್ಶನದ ಅಂತಿಮ ಭಾಗ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ಕಾಶಿಪುರ ಗ್ರಾಮದ ಎಲ್ ಧನಂಜಯ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕಳೆದ ಕಾರ್ಯಕ್ರಮದಲ್ಲಿ ಕೊಳವೆ ಬಾವಿಗೆ ಅಳವಡಿಸುವಂಥ ಮೋಟರ್ ಸ್ಟಾರ್ಟರ್ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ರು. ಅದು ಇನ್ನೂ ಸಾಕಷ್ಟು ವಿಷಯ ಇರೋದ್ರಿಂದ ನಾವು ಇವತ್ತು ಅವ್ರ ಕಾರ್ಯಕ್ರಮನ ಮುಂದುವರಿಸಿ ಇನ್ನೂ ಸಾಕಷ್ಟು ನಮ್ಮ ರೈತರಿಗೆ ಬೇಕಾದಂಥ ವಿಷಯಗಳನ್ನ ತಿಳ್ಕೊಳ್ಳೋಣಂತೆ. ಸರ್, ಕಳೆದ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ ಸರ್. ನಿಜ ಹೇಳ್ಬೇಕಂದ್ರೆ ನಮ್ಮ ರೈತರಿಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ. ಹಂಗಾಗ್ಬಿಟ್ಟು ಇದ್ರಲ್ಲಿ ತಿಳ್ಕೊಂಡಷ್ಟು ಇನ್ನೂ ಸಾಕಷ್ಟು ತಿಳ್ಕೊಳ್ಳೋ ವಿಷಯಗಳು ಭಾಳ ಇದಾವೆ. ಇಷ್ಟೊಂದೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಯ್ತು ಒಬ್ಬ ರೈತರು. ಇದ್ರ ಬಗ್ಗೆ ಏನಾದರೂ ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳು ಏನಾದರೂ ಮಾಡ್ತಾ ಇರ್ತೀರಾ ಸರ್ ನೀವು? ಹೌದು ಸರ್, ಮಾಡ್ತಿರ್ತೀವಿ ಸರ್. ಕೆಲವು ಜಾತ್ರೆಗಳಿಗೆಲ್ಲ ಹೋಗ್ತಿರ್ತೀವಿ. ಕೆಲವು ಅವ್ರದ್ದು ಪ್ರಾಬ್ಲಮ್ ಏನ್ ಫೇಸ್ ಮಾಡ್ತಾ ಇದಾರೆ, ಈಗ ನಮ್ದು ಪ್ರಾಡಕ್ಟ್ ಆ ಪ್ರಾಬ್ಲಮ್ ಅಲ್ಲಿ ಏನು ಹೊರಗಡೆ ಬರ್ತೀವಿ ನಾವು, ಅದನ್ನ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಕೋಬೇಕು. ಅದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಇರೋ ಪ್ರಾಡಕ್ಟ್ ಅಲ್ಲಿ ಏನ್ ಚೇಂಜಸ್ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಕೆಲವೊಂದು ಫುಲ್ ಸೆಟ್ ತಗೊಳಕಾಗಲ್ಲ ಸರ್ ರೈತರು. ಆ ಟೈಮಲ್ಲಿ ಇರೋ ಸ್ಟಾರ್ಟರ್ ಅಲ್ಲೇ ಏನೆಷ್ಟು ಚೇಂಜಸ್ ಬದಲಾವಣೆ ಮಾಡ್ಕೋಬೇಕು ಅದನ್ನ ನಾವು ಹೇಳ್ತೀವಿ. ಅವ್ರಿಗೆ ಸಜೆಷನ್ ಹೇಳ್ತೀವಿ, ಅವ್ರ ಫೀಡ್ಬ್ಯಾಕ್ ತಗೊಂತೀವಿ. ಅವ್ರ ಪ್ರಾಬ್ಲಮ್ ಏನ್ ಫೇಸ್ ಮಾಡ್ತಾ ಇದಾರೆ ಅದಕ್ಕೆಲ್ಲ ನಾವು ಕೊಡ್ತೀವಿ ಸರ್. ಈ ಕೃಷಿ ಮೇಳಗಳಲ್ಲಿ ಎಲ್ಲ ನಾವು ಬೇರೆ ಕಡೆ ಎಲ್ಲ ಭಾಗವಹಿಸ್ತಾ ಇರ್ತೀರಾ ಸರ್? ಎಲ್ಲ ನಾವು ಯೂಶಲಿ ನಾವು ಚಿತ್ರದುರ್ಗದಲ್ಲಿ ಎಲ್ಲ ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್. ಜಾತ್ರೆಗಳಲ್ಲಾಗ್ಲಿ ಫಂಕ್ಷನ್ಗಳಾಗಲಿ ಈ ತರ ಅವೇರ್ನೆಸ್ ಕೊಡ್ತೀವಿ. ಕೆಲವೊಂದು ಹಳ್ಳಿಗಳ ಕಡೆ ಹೋಗ್ತೀವಿ. ಪ್ರಾಬ್ಲಮ್ಸ್ ನಾವು ನಮ್ಮ ಪ್ರಾಡಕ್ಟ್ ನ ಅಡ್ವರ್ಟೈಸ್ ಮಾಡಕ್ ಹೋಗ್ತೀವಿ. ನಮ್ಮದ್ರಲ್ಲಿ ಪ್ರಾಡಕ್ಟ್ ಅಲ್ಲಿ ಈ ತರ ಫೀಚರ್ಸ್ ಇದೆ, ಅಪ್ಲಿಕೇಶನ್ಸ್ ಇದಾವೆ, ಫಂಕ್ಷನ್ಸ್ ಇದಾವೆ, ವೈಶಿಷ್ಟ್ಯಗಳು ಏನಿದೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಏನಿದಾವೆ, ನಿಮ್ದ್ರಲ್ಲಿ ಏನಿಲ್ಲ, ಇದನ್ನ ಅಳವಡಿಸ್ಕೊಳ್ರಿ. ಈ ತರ ಯೂಸ್ ಮಾಡೋದ್ರಿಂದ ಹಿಂಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ದು ಈ ತರ ಯೂಸ್ ಮಾಡಿದ್ರೆ ನಿಮ್ ಟೈಮ್ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ, ನಿಮ್ ಮೋಟರ್ ಡ್ಯೂರಾಬಿಲಿಟಿನೂ ಚೇಂಜ್ ಆಗುತ್ತೆ. ಆ ತರದೆಲ್ಲ ನಾವು ಅಲ್ಲಿ ಸಜೆಷನ್ ಅಡ್ವೈಸ್ ಎಲ್ಲ ಕೊಡ್ತೀವಿ ಸರ್. ಕೇಳದವರಿಗೆ ಹೇಳ್ತೀವಿ ನಾವು. ಆಮೇಲೆ ನಾವು ಕೆಲವೊಂದು ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ರೈತರ ಬಾಂಧವರಿಗೆಲ್ಲ ನಾವು ಪಾಂಪ್ಲೆಟ್ಸ್ ಕೊಡ್ತೀವಿ ಅವ್ರಿಗೆ ಓದ್ಲಿ ಅಂತ. ಅಟ್ಲೀಸ್ಟ್ ನಾವು ಹೇಳಕ್ ಆಗ್ಲಿಲ್ಲ ಅಂದ್ರೆ ಫ್ರೀ ಟೈಮಲ್ಲಿ ಅವ್ರು ನೋಡ್ಕೊಂಡು ನಮ್ದು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಎಲ್ಲ ಇದಾವೆ. ರೈತರು ಅದನ್ನ ವೀಕ್ಷಣೆ ಮಾಡಿ ಅದರಿಂದ ಉಪಯೋಗಗಳನ್ನ ತಗೋಬೇಕಾದ್ರೆ ನಾವೆಲ್ಲ ಕೆಲವೊಂದು ಟೈಮ್ ಎಲ್ಲ ಪ್ರಾಡಕ್ಟ್ ಇಂದು ಏನೇನು ಒಂದೊಂದು ಪ್ರಾಡಕ್ಟ್ ಇಂಡಿವಿಜುವಲ್ ಏನೇನು ವರ್ಕ್ ಮಾಡುತ್ತೆ ಅದೆಲ್ಲ ನಾವು ಕೊಟ್ಟಿದ್ದೀವಿ ಸರ್. ಈಗೇನು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟಾರ್ಟರ್ ಏನು ಯೂಸ್ ಮಾಡ್ತಾರೋ ಪ್ರಾಡಕ್ಟ್ ಇಂಡಿವಿಜುವಲ್ ಆಗಿ ಏನೇನು ಫಂಕ್ಷನ್ಸ್ ಮಾಡ್ತಿದ್ದಾವೆ ಅದ್ರ ಬಗ್ಗೆ ಅರಿವನ್ನು ನಾವು ತಿಳಿಸಿದೀವಿ ಸರ್. ಅದನ್ನ ನೋಡ್ಕೊಂಡು ಅದನ್ನ ಉಪಯೋಗ ಮಾಡ್ಕೋಬೇಕಾದ ಸರ್. ಈಗ ರೈತರು ಏನಂದ್ಬಿಟ್ರೆ ಬೋರ್ ಹಾಕ್ಸಿದ ತಕ್ಷಣ ರೆಡಿ ಇರ್ತಕ್ಕಂಥ ಸ್ಟಾರ್ಟರ್, ಪೆಟ್ಟಿಗೆ, ಬಾಕ್ಸ್ ಎಲ್ಲ ತಗೊಂಡೋಗಿ ಫಿಟ್ ಮಾಡ್ಬಿಡ್ತಾರೆ. ಅದು ಎಷ್ಟು ಮಟ್ಟಿಗೆ ಶೇಪ್ ಅಂತ ಹೇಳ್ತಾರೆ ಸರ್? ಈಗ ನೋಡು, ಮಾರ್ಕೆಟ್ ಅಲ್ಲಿ ನಮಗೆ 2,000ದಿಂದಲೂ 6,000 ತನಕ ಪ್ರಾಡಕ್ಟ್ ಸಿಗುತ್ತೆ. ಹೌದು. 2,000ರಲ್ಲಿ ಏನಿಲ್ಲ, 6,000ದಲ್ಲಿ ಏನೈದೆ ಅದನ್ನ ರೈತರು ಯೋಚನೆ ಮಾಡ್ಬೇಕಾಗತ್ತೆ. ಹೌದು. ನಾವು ದುಡ್ಡು ಕಮ್ಮಿ ಕೊಟ್ಟಷ್ಟು ಅದರಲ್ಲಿ ಅಪ್ಲಿಕೇಶನ್ಸ್, ಫಂಕ್ಷನ್ಸ್, ಕ್ವಾಲಿಟಿ ಎಲ್ಲ ಕಡಿಮೆ ಆಪ್ಷನ್ಸ್ ಬಹಳ ಇರುತ್ತೆ. ಹಂಗಾಗಿ ರೈತರ ನಾವು ಆದಷ್ಟು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದು ಆಕ್ಚುಲಿ ನಾವು ಕಮ್ಮಿ ತಗೊಂಡಷ್ಟು ನಾವು ಮುಂದೆ ಪ್ರಾಬ್ಲಮ್ ಫೇಸ್ ಜಾಸ್ತಿ ಮಾಡ್ಬೇಕಾಗತ್ತೆ. ಅದನ್ನ ತಪ್ಪಿಸೋದಕ್ಕೋಸ್ಕರ ಆದ್ರೂ ನಾವು ಸ್ವಲ್ಪ ಕ್ವಾಲಿಟಿನ ಮೇಂಟೈನ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ಮೇಂಟೈನ್ ಮಾಡಿದ್ದೆ ಆದ್ರೆ ನಮ್ದು ಮೋಟ್ರು ಸೇಫ್ ಆಗಿರುತ್ತೆ, ನಾವು ಸೇಫ್ ಆಗಿರ್ತೀವಿ. ನಮಗೆ ಅನವಶ್ಯಕವಾಗಿ ಹಣ ದುರುಪಯೋಗ ಖರ್ಚಾಗೋದೆಲ್ಲ ಕಡಿಮೆ ಆಗುತ್ತೆ ಸರ್. ಇದ್ರಲ್ಲಿ ಇನ್ನೂ ಹೊಸ ತರ ಏನೇನ್ ತಂತ್ರಜ್ಞಾನಗಳು ಬಂದಿದಾವೆ ಇತ್ತೀಚೆಗೆ, ಏನೇನು ಅಳವಡಿಸಬಹುದು ನಮ್ಮ ರೈತರು? ಇನ್ನು ಕೆಲವು ರೈತರು ಹೇಳ್ತಾರೆ ಸರ್, ನಾವು ಮೊಬೈಲಲ್ಲಿ ಕುತ್ಕೊಂಡು ನಾವು ಈ ಚಿತ್ರದುರ್ಗದಲ್ಲಿ ಇದ್ರು ನಮ್ಮ ಊರ್ ಜಮೀನಲ್ಲಿ ಇರತಕ್ಕಂಥ ಮೋಟರ್ನ ಸ್ಟಾರ್ಟ್ ಮಾಡಬಹುದು. ಈ ತರ ಎಲ್ಲ ಒಂದು ಆಧುನಿಕತೆ ಬಂದಿದೆ ಅಂತ ಹೇಳ್ತಾರೆ. ಈಗಿನ ಕಾಲಕ್ಕೆ ಅದು ಅವಶ್ಯಕತೆ ಇದೆ ಸರ್ ರೈತರಿಂದ. ಈಗ ರೈತ ಅಂದ್ರೆ ಬರೀ ವ್ಯವಸಾಯ ಮಾಡ್ಕೊಂಡು ನಾವು ಜೀವನ ಮಾಡಕ್ ಆಗದ ಪರಿಸ್ಥಿತಿ ಇಲ್ಲಿದೆ. ಆ ಟೈಮಲ್ಲಿ ನಾವು ರೈತರು ಕೆಲವರು ಆಫೀಸರ್ಸ್ ಇರ್ತಾರ. ಈಗ ಕೆಲವೊಂದು ಅಗ್ರಿಕಲ್ಚರ್ ಮೊದಲು ಜೀವನಕ್ಕೋಸ್ಕರ ಅಷ್ಟೇ ಮಾಡ್ಕೊಂತಿದ್ರು, ಬೆಳಿತಿದ್ರು. ಈಗ ಅದು ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ, ವಾಣಿಜ್ಯಕರಣ ಆಗಿದೆ. ಹಾಗಾಗಿ ಕೆಲವು ಅಫಿಷಿಯಲ್ ಮಾಡ್ತಾರೆ, ಇಂಜಿನಿಯರ್ಸ್ ಮಾಡ್ತಾರೆ, ಡಾಕ್ಟರ್ಸ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಹಾಗಾಗಿ ನಾವು ಲೇಬರ್ ಮೇಲೆನೆ ಡಿಪೆಂಡ್ ಆಗಕ್ಕೆ ಆಗೋದಿಲ್ಲ ಸರ್. ಆ ಟೈಮಲ್ಲಿ ನಾವು ಮೊಬೈಲ್ ಮೋಟರ್ ಕಂಟ್ರೋಲರ್ ಅಂತ ಈಗ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದರಲ್ಲೇ ನಮಗೆ ಸರ್ವಿಸ್ ಯಾರು ಇದ್ದಾರೆ ಲೋಕಲ್ ಅಲ್ಲಿ, ಮತ್ತೆ ಅದರಿಂದ ಏನು ಅಪ್ಲಿಕೇಶನ್ಸ್ ಇದಾವೆ, ಫಂಕ್ಷನ್ಸ್ ಇದಾವೆ, ಅದನ್ನ ನಾವು ವೆರಿಫೈ ಮಾಡ್ಬೇಕಾಗತ್ತೆ. ಆ ತರದೊಂದು ಟೆಕ್ನಾಲಜಿ ನಮ್ಮ ಇದಕ್ಕೆ ಅಳವಡಿಸ್ಕೊಂಡ್ರೆ ನಮಗೆ ಏನ್ ಬೆನಿಫಿಟ್ ಅದನ್ನ ತಿಳ್ಕೊಬೇಕಾಗತ್ತೆ. ಅದನ್ನ ತಿಳ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಕರೆಂಟ್ ಯಾವಾಗ್ಲೂ ಬರುತ್ತೆ, ಅದು ಆನ್ ಆಗಿದೆ ಇಲ್ಲ ಅಂತ ನಾವು ಹೋಗ್ಬೇಕಾಗತ್ತೆ. ನಮ್ದು ಅಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ ಆಗುತ್ತೆ. ವೆಹಿಕಲ್ ತಗೊಂಡು ಹೋದಾಗ ನಮ್ಮ ಟೈಮು ವೇಸ್ಟ್ ಆಗುತ್ತೆ. ಇದನ್ನು ಮೊಬೈಲ್ ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಅವ್ನು ಫ್ಯೂಯಲ್ ಸೇವ್ ಆಗುತ್ತೆ, ಅವ್ನ ಟೈಮ್ ಸೇವ್ ಆಗುತ್ತೆ. ಅದೇ ಟೈಮ್ ಬೇರೆ ಇನ್ವೆಸ್ಟ್ ಮಾಡಬಹುದು. ಅದನ್ನ ಯೂಸ್ ಮಾಡ್ಕೊಂಡ್ರೆ ಮೊಬೈಲ್ ಕಂಟ್ರೋಲರ್ ಯೂಸ್ ಮಾಡ್ಕೋಬಹುದು. ಸ್ಟಾರ್ಟರ್ನ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಕರೆಂಟ್ ಬಂದ ತಕ್ಷಣ ಅದೇ ಮೆಸೇಜ್ ಮಾಡುತ್ತೆ, ಪವರ್ ಬಂದಿದೆ ತೋಟದಲ್ಲಿ ಅಂತ. ಈಗ ಕೆಲವೊಂದು ಟೈಮ್ ನಾವು ಜಾಸ್ತಿ ಎಕ್ಸೆಸ್ ಆಫ್ ವಾಟರ್ ಬಿಡಕ್ ಬರಲ್ಲ. ಆ ಟೈಮಲ್ಲಿ ನಾವು 1 ಗಂಟೆ ಅಷ್ಟೇ ಬಿಡಬೇಕಾಗತ್ತೆ. 1 ಗಂಟೆ ಆನ್ ಆದ್ಮೇಲೆ ಟೈಮ್ ಇರುತ್ತೆ, ಕೌಂಟ್ ಆಗ್ತಿರುತ್ತೆ. ನೀವು ಟೈಮ್ ಆದ್ಮೇಲೆ ಟೈಮ್ ಸೆಟ್ ಮಾಡ್ಬೋದು, ಇಲ್ಲಾಂದ್ರೆ ಅವನೇ ಆಫ್ ಮಾಡ್ಬೋದು. 1 ಅವರ್ ಆದ್ಮೇಲೆ ಆಫ್ ಮಾಡ್ಬೋದು, ಮತ್ತೆ ಇನ್ನೊಂದು ಸ್ವಲ್ಪ ಬಿಟ್ಟು ಆನ್ ಮಾಡ್ಬೋದು. ಕುಂತಲ್ಲೇ ನೀವು ಎಲ್ಲಿ ನೆಟ್ವರ್ಕ್ ಇರ್ಬೇಕಲ್ಲ ತೋಟದಲ್ಲಿ, ಅದಕ್ಕೊಂದು ಸಿಮ್ ಹಾಕ್ಬೇಕು. ಆ ಸಿಮ್ ಹಾಕೊಂಡ್ರೆ ನಿಮ್ ನಂಬರ್ ಈಗ ಆಲ್ರೆಡಿ ಏನು
ಫೋನ್ ಯೂಸ್ ಮಾಡ್ತಾರೆ, ಆ ನಂಬರ್ ಅದಕ್ಕೆ ಸೇವ್ ಮಾಡ್ಕೊಂಡ್ರೆ ಆ ಸೇವ್ ನಿಮ್ಮ ನಂಬರ್ ಇಂದ ಕಂಟ್ರೋಲ್ ಮಾಡಬಹುದು. ಈಗ ಒಂದೇ ಕಡೆ ನೀರು ಹೋತಂದ್ರೆ ನೀರೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ ಖಂಡಿತ ಕಂಟಿನ್ಯೂಸ್ ಆಗ್ಬಿಟ್ರೆ. ಈಗ 5 hours ಕೊಡ್ತಾರೆ ಕೆಲವೊಂದು ಟೈಮ್, ಹೌದು ಕಂಟಿನ್ಯೂಸ್ 5 hours ಕೊಟ್ರೆ ನೀರೆಲ್ಲ ಸ್ಪ್ರೆಡ್ ಆಗಿ ವೇಸ್ಟ್ ಆಗುತ್ತೆ. ವೇಸ್ಟ್ ಆಗುತ್ತೆ. 1 hour ಸ್ಟಾಪ್ ಮಾಡ್ರಿ, ಹೌದು ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ನೀರು ತಗೊಳುತ್ತೆ. ಹೌದು. ಅವಾಗ ಅಲ್ಲಿ ನಿಮಗೆ ಕಳೆನಾಶಕ ಕಳೆಗುಡಿಗಳೆಲ್ಲ ಹೋಗುತ್ತೆ. ಮತ್ತೆ ನಾವು ಆಗಿದಂತ ಗೊಬ್ಬರ ಸೀದಾ ಭೂಮಿ ಒಳಗಡೆ ಪೂರ್ತಿ ಹಿಂಗೋಗುತ್ತೆ. ಹೋಗುತ್ತೆ. ಮೋಟ್ರಿಗೂ ಸೇಫ್ ಆಗಿರುತ್ತೆ. ಅದಕ್ಕೂ ಸ್ವಲ್ಪ ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ನಾವು ಕಂಟಿನ್ಯೂಸ್ ಕೆಲಸ ಮಾಡೋದಕ್ಕೂ ಸ್ವಲ್ಪ ರೆಸ್ಟ್ ಕೊಟ್ಟರಷ್ಟು ಅದು ಬಾಳಿಕೆ ಬರೋ ಚಾನ್ಸ್ ಭಾಳ ಇರುತ್ತೆ. ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ಕೋಸ್ಕರ ನಮ್ಮದ್ರಲ್ಲಿ ಮೊಬೈಲ್ ಕಂಟ್ರೋಲರ್ ಒಂದು ಮಾಡಿದ್ವಿ. ಮೊಬೈಲ್ ಕಂಟ್ರೋಲ್ ನೀವು ಅಳವಡಿಸ್ಕೊಡ್ತಿದ್ರ? ನಾವೇ ಅಳವಡಿಸ್ಕೊಡ್ತೀವಿ. ನಮ್ಮ ಶಾಪಲ್ಲಿ ಬಂದ್ರೆ ಇಲ್ಲ ಒಳಗೆ ರೋಡಲ್ಲಿ ಇದೆ ನಮ್ದು, ಅಲ್ಲಿ ಬಂದ್ರೆ ನಾವು ಅದಕ್ಕೆ ಅವ್ರಿಗೆ ಇರೋ ಸ್ಟಾರ್ಟರ್ಗೆ ಕನೆಕ್ಟ್ ಮಾಡೋವು ಬೇರೆ ಮಾಡಿದ್ವಿ ಸರ್, ಮೊಬೈಲ್ ಸ್ಟಾರ್ಟರ್ನ. ಮತ್ತೆ ಈ ಫುಲ್ ಸೆಟ್ ಬರುತ್ತೆ. ಈಗ ಆಟೋ ಸ್ಟಾರ್ಟರ್, ಪ್ರಿವೆಂಟರ್, ಆರ್ಮ್ಸ್ ಮೀಟರ್, ವೋಲ್ಟ್ ಮೀಟರ್, PFR, ಇಂಡಿಕೇಟರ್ಸ್ ಏನು ಇಂಡಿವಿಜುವಲ್ ಯೂಸ್ ಮಾಡ್ತಾರೋ ಅದೆಲ್ಲ ಫುಲ್ ಸೆಟ್ ಇರೋದು ನಾವು ಒಂದು ಮಾಡಲ್ ಮಾಡಿದ್ವಿ. HP ರಿಲೇಟೆಡ್ ಅವ್ರದ್ದು ಯಾವ HP ರೇಂಜಸ್ ಇದೆ ಆ ಮಾಡಲ್ ನಾವು ಕೊಡ್ತೀವಿ. ನಾವು ಇದರಲ್ಲಿ HP ರೇಂಜಸ್ 3 ರಿಂದ 20 HP ತನಕ ಇದಾವೆ. ಅದರಿಂದ 15 ರಿಂದ 20 ಮಾಡಲ್ ಇದಾವೆ. HP ತಕ್ಕಂತ ಸಿಂಗಲ್ ಕೇಬಲ್ ಇದಾವೆ, ಡಬಲ್ ಕೇಬಲ್ ಇದಾವೆ, ಅದರಲ್ಲಿ ಸಿಂಗಲ್ ಫೇಸ್ ಇದಾವೆ, 3 ಫೇಸ್ ಇದಾವೆ. ಈ ತರ ಬೇರೆ ಬೇರೆ ಪ್ರಾಡಕ್ಟ್ಗಳು ನಾವು ಮಾಡ್ತಾ ಇದೀವಿ. ಈ ತರ ನಾವು ಪ್ರಾಡಕ್ಟ್ಗಳೆಲ್ಲ ಮಾಡಿ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ನಮಗೆ 2020ರಲ್ಲಿ ಸ್ಟಾರ್ಟ್ಅಪ್ ಅಂತ ನಮ್ದು ರೆಕಗ್ನೈಸ್ ಮಾಡಿದೆ ಸರ್ ನಮ್ಮ ಕಂಪ್ನಿನ. ವೆರಿ ಗುಡ್. ನಾವು ಅದರಲ್ಲಿ ಫಂಡ್, ವೆಂಚರ್ ಕ್ಯಾಪಿಟಲ್ ಫಂಡ್ ತಗೊಳಕಂತ ಟ್ರೈ ಮಾಡಿದ್ವಿ ಸರ್. ಅದು ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಇನ್ನು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಬೋದಾಯ್ತು, ಬೇರೆ ಡಿಸ್ಟ್ರಿಕ್ಗೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೇಕಾಗಿತ್ತು ನಮ್ಮ ಬಿಸ್ನೆಸ್. ಬಟ್ ಏನೋ ಪ್ರಾಬ್ಲಮ್ ಆಗಿ ನಮಗೆ ಆಗ್ಲಿಲ್ಲ ಅದು. ಈಗಲೂ ನೋಡ್ತಾ ಇದೀವಿ ಕೆಲವು ಯಾರ ತಾಲೂಕ್ ವೈಸ್ ಇಲ್ಲ ಡಿಸ್ಟ್ರಿಕ್ಟ್ ವೈಸ್ ಯಾರು ಮಾಡೋ ಅಂತಾರ, ITI ಡಿಪ್ಲೊಮಾ ಅನ್ಎಂಪ್ಲಾಯ್ಡ್ಸ್ ಇರ್ತಾರ. ನಮಗೆ ನಮ್ಮ ಪ್ರಾಡಕ್ಟ್ ಎಲೆಕ್ಟ್ರಾನಿಕ್ಸ್ ಇರೋದ್ರಿಂದ ಅವರಿಗೆ ಕಸ್ಟಮರ್ಗೆ ಅಲ್ಲಿ ಸರ್ವಿಸ್ ಕೊಡಕ್ ಆಗ್ತಿಲ್ಲ ನಾವು ಇಲ್ಲಿಂದ. ಅಲ್ಲಿ ಲೋಕಲ್ ಅಲ್ಲಿ ಮಾಡಿದ್ರೆ ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಆಗುತ್ತೆ, ಮತ್ತೆ ರೈತರಿಗೂ ಅನುಕೂಲ ಆಗುತ್ತೆ. ಆ ಥರ ನೋಡ್ತಾ ಇದೀವಿ. ತಾಲೂಕು ಫ್ರಾಂಚೈಸಿ ಮಾಡ್ಬೇಕಂತ ಸೇಲ್ಸ್ ಮತ್ತೆ ಸರ್ವಿಸ್ ಸೆಂಟರ್ ಮುಂದೆ ಬಂದ್ರೆ ಯಾರ ಯುವಕರು ಬಂದ್ರೆ ನಾವು ಅದು ಕೊಡಕ್ಕೆ ರೆಡಿ ಇದೀವಿ ಸರ್. ನಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡಬೇಕು, ಸರ್ವಿಸ್ ಮಾಡ್ಬೇಕು, ರೈತರಿಂದ ಅವ್ರಿಗೆ ಇನ್ಕಮ್ ಬರುತ್ತೆ, ಜನರೇಟ್ ಆಗುತ್ತೆ, ಅವ್ರಿಗೆ ಲಾಸ್ ಏನಿಲ್ಲ. ಆ ಥರದ ಪ್ರಾಡಕ್ಟ್ ನಾವು ಮಾಡಿದ್ವಿ. 20ಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಇದೆ ನಮ್ಮವು. ಆ ಥರ ಪ್ರಾಡಕ್ಟ್ಗಳನ್ನ ನಾವು ಇದರಲ್ಲಿ ಡಿಜಿಟಲ್ ಸ್ಟಾರ್ಟರ್ಗೆ ರೈತರನ್ನ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇದರಲ್ಲಿ ಫುಲ್ ಆಲ್ ಇನ್ ಒನ್ ಸೆಟ್ ಇರುತ್ತೆ ಸರ್. ಇದರಲ್ಲಿ ಏನಾಗುತ್ತೆ, ನಾವು ಇಂಡಿವಿಜುವಲ್ ಏನು ಯೂಸ್ ಮಾಡ್ತೀವೋ ಅದು ಇಂಡಿವಿಜುವಲ್ ಅಲ್ಲಿ ನಾವು ಒಬ್ಬೊಬ್ರು ಕೆಲಸ ಮಾಡೋದಕ್ಕೂ ಗ್ರೂಪಲ್ಲಿ ಎಲ್ಲ ಒಂದೇ ಸಲ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಆ ಗ್ರೂಪಲ್ಲಿ ಮಾಡಿದಾಗ ಏನಾಗುತ್ತೆ, ಮೋಟ್ರಿಗೆ ಏನೇ ಪ್ರಾಬ್ಲಮ್ ಬಂದರು ಇದರಲ್ಲಿ ನಾವು ಡಿಜಿಟಲ್ ಸ್ಟಾರ್ಟರಲ್ಲಿ ನಿಮಗೆ 15 ಸೆಕೆಂಡ್ ಅಂದರೆ 15 ನಿಮಿಷ ಸೆಕೆಂಡ್ಗೆ ಒಂದ್ಸಲಿ ಚೆಕ್ ಮಾಡ್ತಿರುತ್ತೆ. 3 ಲೈನ್ ವೋಲ್ಟೇಜ್, 3 ಲೈನ್ ಆಮ್ಸ್ ಚೆಕ್ ಮಾಡ್ತಿರುತ್ತೆ. ಅದೇನೇ ಪ್ರಾಬ್ಲಮ್ ಆದರೆ, ವೇರಿಯೇಷನ್ ಆತಂದ್ರೆ, ಜಾಸ್ತಿ ರೇಂಜಸ್ ಅಲ್ಲಿ ವೇರಿಯೇಷನ್ ಆತಂದ್ರೆ ಟ್ರಿಪ್ ಮಾಡ್ಬಿಡುತ್ತೆ, ಆಫ್ ಮಾಡ್ಬಿಡುತ್ತೆ. ನೀವು ಅದೇ ಇಂಡಿವಿಜುವಲ್ ಅಲ್ಲಿ ನೀವು ಹೋದಾಗ ಅದು ಚೆಕ್ ಮಾಡೋದಿಲ್ಲ, ಕರೆಂಟ್ ಬಂದಾಗ ಆನ್ ಮಾಡುತ್ತೆ, ಕರೆಂಟ್ ಹೋದಾಗ ಆಫ್ ಆಗ್ಬಿಡುತ್ತೆ. ಆ ಇನ್ ಬಿಟ್ವೀನ್ ಟೈಮಲ್ಲಿ ಏನು ಆಗುತ್ತೆ ಅದ್ರ ಮೇಲೆ ಅದು ಕಂಟ್ರೋಲ್ ಆಗಲ್ಲ ಸರ್. ಖಂಡಿತ. ಇದು ಕರೆಂಟ್ ಹೋಗೋ ತನಕ ಮಾನಿಟರಿಂಗ್ ಮಾಡ್ತಾ ಇರುತ್ತೆ, ಚೆಕ್ ಮಾಡ್ತಾ ಇರುತ್ತೆ. ಪ್ರತಿ 15 ಸೆಕೆಂಡ್ ಒಂದ್ಸಲಿ 3 ಲೈನ್ ವೋಲ್ಟೇಜ್, 3 ಲೈನ್ ಆಮ್ಸ್ ನಾರ್ಮಲ್ ಪೊಸಿಷನ್ ಆಗಿದೆಯಾ, ಸೇಫ್ ಝೋನ್ ಅಲ್ಲಿ ಇದೆಯಾ, ಇನ್ ಕೇಸ್ ಏನಾರು ಪ್ರಾಬ್ಲಮ್ ಇತ್ತು ಅಂದ್ರೆ ಟ್ರಿಪ್ ಮಾಡುತ್ತೆ, ಮತ್ತೆ ವೆಯ್ಟ್ ಮಾಡುತ್ತೆ, ಕರೆಂಟ್ ಸರಿಯಾಗಿ ಬಂತು ಮತ್ತೆ ರನ್ ಆಗುತ್ತೆ. ಈ ತರದೆಲ್ಲ ಇದರಲ್ಲಿ ಡಿಜಿಟಲ್ ಅಲ್ಲಿ ನಾವು ಮಾಡಿದ್ವಿ ಸರ್. ಏನೇ ಪ್ರಾಬ್ಲಮ್ ಇತ್ತಂದ್ರೆ ಅದಕ್ಕೆ ತೋರಿಸುತ್ತೆ, ನಮಗೆ ಡಿಸ್ಪ್ಲೇ ಕೊಟ್ಟಿದ್ವಿ, ಅದರಲ್ಲಿ ಏನಕ್ಕೆ ಆಫ್ ಆಗಿದೆ, ಯಾವ ತರ ರನ್ ಆಗ್ತೈತೆ ಅದು ತೋರಿಸ್ತದೆ, ಕಂಡೀಷನ್ಸ್ ಇರಲ್ಲ. ಇದರಲ್ಲಿ ನಮಗೆ ಡಿಜಿಟಲ್ ಸ್ಟಾರ್ಟರ್ ಅಲ್ಲಿ 3 ಲೈನ್ ವೋಲ್ಟೇಜ್, 3 ಲೈನ್ ಆಮ್ಸ್ ಮೀಟರ್ ನೋಡಂಗ್ ಮಾಡಿದ್ವಿ ಸರ್. ಮತ್ತೆ ಅದರಲ್ಲೇ ಇನ್ಬಿಲ್ಟ್ ಆಟೋ ಸ್ಟಾರ್ಟರ್ ಇರುತ್ತೆ, ಸಿಂಗಲ್ ಫೇಸ್ ಪ್ರಿವೆಂಟರ್ ಇರುತ್ತೆ, ಓವರ್ಲೋಡ್ ಪ್ರೊಟೆಕ್ಷನ್ ರಿಲೇ ಅಂತ ಇರುತ್ತೆ. ಇದರಲ್ಲಿ ನಾವು ಇಂಡಿವಿಜುವಲ್ ಯೂಸ್ ಮಾಡಿದ್ರೆ ಥರ್ಮಲ್ ಓವರ್ಲೋಡ್ ಇದೆ, ಅದು ಮೆಕ್ಯಾನಿಕಲ್ ಅಲ್ಲಿ ಡೆವಲಪ್ ಮಾಡ್ತಾರೆ ಸರ್. ಈಗ 25-30 ವರ್ಷದ ಇಂಚಿಂದೆ. ಈಗೆಲ್ಲ ಎಲೆಕ್ಟ್ರಾನಿಕ್ಸ್ ಸರ್, ಸಾಫ್ಟ್ವೇರ್ ಕಂಟ್ರೋಲ್ ಇದೆ. ಇದು ಮೆಕ್ಯಾನಿಕಲ್ ಅಂದ್ರೆ ಈಟ್ ಆಗಿ ಟ್ರಿಪ್ ಆಗುತ್ತೆ. ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಟ್ರಿಪ್ ಆಗುತ್ತೆ. ಇದು ಸುಟ್ಟು ಈಟ್ ಆಗಿ ಆಫ್ ಆಗೋದಕ್ಕಿಂತ ಸುಡದಲ್ಲೇ ಈಟ್ ಆಗದಲ್ಲೇ ಆಫ್ ಆಗೋದು ಸೇಫ್ ಅನ್ಸುತ್ತೆ. ಇದನ್ನ ನಾವು ಸಾಫ್ಟ್ವೇರ್ ಅಲ್ಲಿ ಡೆವಲಪ್ ಮಾಡಿದ್ವಿ, ಪ್ರೋಗ್ರಾಮಿಂಗ್ ಅಲ್ಲಿ ಚೆಕ್ ಮಾಡುತ್ತೆ. 15 ಸೆಕೆಂಡ್ ಒಳಗಡೆ ಏನೋ ಪ್ರಾಬ್ಲಮ್ ಇದ್ರೆ ಟ್ರಿಪ್ ಮಾಡುತ್ತೆ. ಅವಾಗ ನಿಮಗೆ ಮೋಟ್ರು ಈ ವೈಂಡಿಂಗ್ ವೈರ್ ಹೀಟ್ ಆಗೋದು ತಪ್ಪುತ್ತೆ ಸರ್. ಅದು ಹೀಟ್ ಈಗ 1 ಸಲ ಹೀಟ್ ಆಗುತ್ತೆ, 2 ಸಲ ಹೀಟ್ ಆಗುತ್ತೆ, 3ನೇ ಸಲ ಹೀಟ್ ಆದಾಗೂ ಬರ್ನ್ ಆಗಿಬಿಡುತ್ತೆ. ಇದು ಎಲ್ಲ ಕಮ್ಮಿ ಆಗುತ್ತೆ ಸರ್, ಇಲ್ಲಿ ಹೀಟ್ ಆಗೋದಿಲ್ಲ. ಮತ್ತೆ ಓವರ್ಲೋಡ್ ಪ್ರೊಟೆಕ್ಷನ್ ಅಂದ್ರೆ ಅದು 10 ಅಂಶ ತಗೊಂಡ್ರೆ ಅವ್ರಿಗೆ 15 ಅಂಶ ಸೆಟ್ ಮಾಡ್ಕೊಂಡ್ರೆ ಅದು ಚೆಕ್ ಮಾಡ್ತಿರುತ್ತೆ. 15 ಅಂಶಕ್ಕೆ ಬಂದಿದ್ಯಾ, ಬಂದ್ರೆ ಆಫ್ ಮಾಡುತ್ತೆ, ಇಲ್ಲ ಅದ್ರ ಒಳಗೆ ಆಗ್ತಿರ್ತಾ ರನ್ ಮಾಡ್ತಿರುತ್ತೆ, ಅದು ಚೆಕ್ ಮಾಡ್ತಿರುತ್ತೆ, ಮಾನಿಟರಿಂಗ್ ಮಾಡುತ್ತೆ, ಅದನ್ನ ಮಾಡ್ಬೋದು. ಮತ್ತೆ ಇದರಲ್ಲಿ ನಾವು ಸೈಕ್ಲಿಕ್ ಟೈಮರ್ಸ್ ಅಂತ ಯೂಸ್ ಮಾಡಿದ್ವಿ ಸರ್. ಸೈಕ್ಲಿಕ್ ಟೈಮರ್ಸ್ ಅಂದ್ರೆ ಈ ಕರೆಂಟ್ ಬಂದಾಗ ಆನ್ ಆಗಂಗ, ಮೋಟರ್ ಆಟೋ ಆನ್ ಟೈಮ್ ಡಿಲೇಡ್ ಇಲ್ಲ, ಕರೆಂಟ್ ಬಂದಾಗ ಲೇಟಾಗಿ ಎತ್ಕೊಳಂಗೆ ಮಾಡಿದ್ವಿ. ಇನ್ನೊಂದು ಮೋಟ್ರ್ ಆನ್ ಟೈಮ್ ಮತ್ತೆ ಮೋಟ್ರ್ ಆಫ್ ಟೈಮ್. ಇದು ಮೋಟ್ರ್ ಆನ್ ಟೈಮ್ ಅಂದ್ರೆ ಈ ಸಪೋಸ್ ಬೋರ್ವೆಲ್ಗಳಿಗೆ ವಾಟರ್ ಸೋರ್ಸ್ ಕಮ್ಮಿ ಇರುತ್ತೆ ಸರ್, ಆ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಮೋಟರ್ ರನ್ ಆದರೆ ಈಗ ಅರ್ಧ ಗಂಟೆ ನಡೆಯುತ್ತೆ, ಮತ್ತಿನ್ನು ಅರ್ಧ ಗಂಟೆ ತನಕ ಅದು ಖಾಲಿ ಮೋಟರ್ ರನ್ ಆಗುತ್ತೆ. ಅವಾಗ ನಾವು ಮೋಟರ್ ಆನ್ ಟೈಮಲ್ಲಿ 30 ಮಿನಿಟ್ಸ್ ರನ್ನಿಂಗ್ ಇಟ್ಟು ಮೋಟರ್ ಆಫ್ ಟೈಮ್ 30 ಮಿನಿಟ್ಸ್ ಇಟ್ಟರೆ ಆಫ್ ಟೈಮಲ್ಲಿ ಆಫ್ ಆಗಿರುತ್ತೆ, ಆನ್ ಟೈಮಲ್ಲಿ ಆನ್ ಆಗುತ್ತೆ. ನೀರು ಅವಾಗ ರೆಡಿ ಸೆಟ್ ಗೋ.